ದಯವಿಟ್ಟು ಪಳನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾವೊಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡ್ತಿದ್ದೆ. ಇವರು ಒಂದು ಯಕ್ಷಗಾನದಲ್ಲಿ ಒಂದು 30 ವರ್ಷಗಳ ಕಾಲ ತಮ್ಮ ಯಕ್ಷಗಾನ ಪಯಣದಲ್ಲಿ ತೊಡ್ಕೊಂಡಿದ್ದಾರೆ. ಅದರಲ್ಲಿ ಯಕ್ಷಗಾನದಲ್ಲಿ ಚಂಡೆಯನ್ನು ಬಾರಿಸೋದ್ರಲ್ಲಿ ಇವರು ಎತ್ತಿದ ಕೈ. ಒಂದು ಚಂಡೆ ಸದ್ದಿನ ಮೂಲಕ ಹಲವಾರು ಯಕ್ಷಗಾನ ಮೇಳದಲ್ಲಿ ತಮ್ಮದೇ ಆದ ಒಂದು ಹೆಸರು ಮಾಡಿರುವಂತರು. ಜೊತೆಗೆ ಇವೆಲ್ಲದರ ಜೊತೆಗೆ ಒಂದು ಗಣಪತಿಯನ್ನು ಒಂದು ಸುಂದರವಾಗಿ ಮಾಡುವಂತ ಕಲೆಯನ್ನು ಇವರಲ್ಲಿದೆ. ಬನ್ನಿ ಇವರನ್ನ ಕಿರುಪರಿಚಯ ಜೊತೆಗೆ ಇವರಿಗೆ ಹೇಗೆ ಯಕ್ಷಗಾನದಲ್ಲಿ ಆಸಕ್ತಿ ಮೂಡಿತು ಹಾಗೂ ಗಣಪತಿಯನ್ನು ತಯಾರು ಮಾಡೋದ್ರಲ್ಲಿ ಹೇಗೆ ಇವರಿಗೆ ಒಲವು ಮೂಡಿತು ಎಲ್ಲದರ ಬಗ್ಗೆ ಅವರ ಪರಿಚಯದೊಂದಿಗೆ ಮಾತಾಡ್ಕೊಳ್ಳೋಣ. ನಿಮ್ಮ ಕಿರುಪರಿಚಯನ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು. ನನ್ನ ಹೆಸರು ರಾಮ ಭಂಡಾರಿ ಅಂತೇಳಿ. ತಂದೆಯವರು ಸತ್ಯನಾರಾಯಣ್ ಭಂಡಾರಿ, ಅವರು ಸಹ ಯಕ್ಷಗಾನ ಕಲಾವಿದರು. ತಾಯಿ ಪಾರ್ವತಿ ಅಂತೇಳಿ. ಹೆಂಡತಿ ರೇಖಾ ಅಂತೇಳಿ ಸದ್ಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್. ಮಗಳು ಸಹ ಟೀಚರೇ. ಮಗ ಸ್ವಂತ ಆಫೀಸ್ ನಡೆಸ್ತಾ ಇದ್ದಾನೆ, ಟ್ಯಾಕ್ಸ್ ಬಗ್ಗೆ. ಸೊ ನಿಮ್ಮ ತಂದೆನೂ ಯಕ್ಷಗಾನ ಇದೆಲ್ಲ ಇದ್ದರು? ತಂದೆಯವ್ರ ತಂದೆ ಅಜ್ಜಪ್ಪ ಪಾಂಡ್ರ. ನಿಮ್ಮ ಫ್ಯಾಮಿಲಿ ಅಂತ ಯಕ್ಷಗಾನಕ್ಕೆ ಮುಡುಪಾಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಅಲ್ಲಿಂದಾನೇ ಯಕ್ಷಗಾನಕ್ಕೆ ಒಲವು ಮೂಡ್ತು ಹೇಗೆ? ಅಲ್ಲಿ ಅವರ ಪರಿಸರದಲ್ಲಿ ಇದ್ದಕ್ಕೆ ನಿಮ್ಗೆ ಯಕ್ಷಗಾನದ ಬಗ್ಗೆ ಮೂಡ್ ಬರ್ತಾ ಇರ್ತದೆ? ನನ್ಗೆ ಅಂದ್ರೆ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಯಾರಿಗೂ ಗುರುಗಳು ಅಂತ ಹೇಳಿ ಇಲ್ಲ. ಆದ್ರೂ ನಾವು ಸಣ್ಣಿರುವಾಗ ಎಲ್ಲಾದ್ರೂ 1-2 ತಿಂಗಳ ನಮ್ಮ ಚಿಕ್ಕಪ್ಪ ಪ್ರಭಾಕರ್ ಭಂಡಾರಿ ಅಂತೇಳಿ ಅವರು ಸಾಲಿಗ್ರಾಮ ಮೇಳದಲ್ಲಿ ಕೆಲಸ ಮಾಡಿದವರು. ಇಡಗುಂಜಿ ಮೇಳ, ಅಮೃತೇಶ್ವರಿ ಮೇಳ, ಹೀಗೆ ಉಪ್ಪೂರು ನೆಬ್ಬೂರು ಅಂತವ್ರ ಒಟ್ಟಿಗೆ ಇದ್ರಾದವರು ಅಪ್ಪ ಮತ್ತು ಚಿಕ್ಕಪ್ಪ. ಅವರು ಎಲ್ಲಾದ್ರೂ ಸಂಜೆ ಹೊತ್ತು ಎಲ್ಲರೂ ಒಂದ್ ಸ್ವಲ್ಪ ಹೊತ್ತು ನನಗೆ ನನ್ನ ತಮ್ಮ ಅಂದ್ರೆ ಅವ್ರ ಮಗ ಮಂಜುನಾಥ್ ಭಂಡಾರಿ ಕೆಲವು ಮೇಳದಲ್ಲಿ ತಿರುಗಾಟ. ಆಮೇಲೆ ಎಲ್ಲರೂ ಸಾಧಾರಣ ಯಕ್ಷಗಾನದಲ್ಲಿ ಇರೋರು. ಅವರಿಗೆ ನನಗೆ ಸ್ವಲ್ಪ ಚಂಡೆ ಮದ್ವೆ ಅಭ್ಯಾಸ ಸಂಜೆ ಹೊತ್ತು 1-2 ತಿಂಗಳ ಹೇಳ್ಕೊಟ್ಟಿದ್ರು ಅಷ್ಟೇ. ನನಗೆ ಬಾರಿಸ್ತಿದ್ದೆ. ಹೀಗೆ ಫ್ರೆಂಡ್ಸ್ ಎಲ್ಲ ನಮ್ಮ ಜಾತಿಯಲ್ಲೇ ಕೆಲವು ಸಂಘಗಳಿತ್ತು ಕಡ್ತೋಕದಲ್ಲಿ, ಅರಂಗಡಿಯಲ್ಲಿ ಜಾತಿಯವ್ರದ್ದು ಯಕ್ಷಗಾನದಿದ್ದು. ಅಲ್ಲಿ ಎಲ್ಲಾದ್ರೂ ಹೋದಾಗ ಬಾರಿಸ್ತಿದ್ದೆ, 1-2 ತಾಸು ಹೀಗೆ. ಅದ್ರಿಗೆ ಹುಚ್ಚಿತ್ತು ಬಿಟ್ರೆ ಮೇಳಕ್ಕೆ ಹೋಗುತ್ತೇನೆ ಎಂದು ನಿರೀಕ್ಷೆ ಇರ್ಲಿಲ್ಲ. ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಹೊನ್ನಾವರದಲ್ಲಿ. 1 ವರ್ಷ ಗೋಳಿಗರಡಿ ಮೇಳಕ್ಕೆ ಇದೆ ಫಸ್ಟ್ ಟೈಮ್ ಜಲವಳ್ಳಿ ವೆಂಕಟೇಶ್ ಅವ್ರ ಮಗ ವಿದ್ಯಾಧರ ಮತ್ತೆ ಅರಂಗಡಿಯಿಂದ ಒಬ್ರು ಗಣೇಶ್ ಭಂಡಾರಿ ಅಂತೇಳಿ ಅವರು ಒಂದು ಯಕ್ಷಗಾನ ಕಲಾವಿದ್ರು. ಅವರೆಲ್ಲ ಒಟ್ಟು ಸೇರಿ ಒಂದು ಗೋಳಿಗರಡಿ ಮೇಳಕ್ಕೆ ಹೋಗಿದ್ರು. ಅಲ್ಲಿ ಒಬ್ಬ ಚಂಡೆ ಅವರು 1 ತಿಂಗಳನೋ 15 ದಿವಸನೇನೋ ಕೆಲಸ ಮಾಡಿ ಮೇಳ ಬಿಟ್ಟು ಹೋದ್ರು. ನಾನು ಬಟ್ಟೆ ಅಂಗಡಿಯಲ್ಲಿ ಇದ್ದಾಗ ಅವರು ಬಂದ್ರು. ಸಡನ್ ಆಗಿ ಕೇಳದೆ, ಹೀಗೆ ನಿನ್ನ ಮೇಳಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ನಿಮ್ಗೆ ಅವಾಗ ಚಂಡೀದಲ್ಲಿ ಒಂದು ಆಸಕ್ತಿ ಇತ್ತು, ಬಾರಿಸ್ತಿದ್ದೆ. ಅದು ಯಾವ್ದು ಮೇಳಗಳಲ್ಲಿ ಮಾಡಿದ ಅನುಭವ ಇರ್ಲಿಲ್ಲ? ಮೇಳದಲ್ಲೂ ಇಲ್ಲ, ಮತ್ತೆ ಪೂರ್ಣ ಪ್ರಮಾಣದಲ್ಲೂ ಒಂದು ರಾತ್ರಿ ಬಾರಿಸೋದು ಇಲ್ಲ. ಹೀಗೆ ಎಲ್ಲಾದ್ರೂ 1 ತಾಸು, ಅರ್ಧ ಗಂಟೆ, 1-2 ತಾಸು ಹೀಗೆ ಬಾರಿಸ್ತಿದ್ದೆ. ಅವಾಗ ಅವರು ಬಂದು ಕೇಳಿದ್ರು ಮೇಳಕ್ಕೆ ಬರ್ಬೇಕು ಅಂತೇಳಿ. ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಒಂದ್ ಕಡೆಗೆ ನನ್ನ ಅಂಗಡಿ ಓನರ್ ಹತ್ರ ಕನ್ವಿನ್ಸ್ ಮಾಡಿ ಅವರು ನನ್ನನ್ನು ಮೇಳಕ್ಕೆ ಕರ್ಕೊಂಡು ಹೋದ್ರು. ಅದರಲ್ಲಿ ನಾನು ಏನ್ ಬಾರಿಸ್ತೇನೆ ಏನ್ ಬಿಡ್ತೇನೆ ಅಂತೇಳಿ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ. ನನ್ ಚಿಕ್ಕಪ್ಪ, ಕಿರಿ ಚಿಕ್ಕಪ್ಪ ಹನುಮಂತ ಭಂಡಾರಿ ಅಂತ ಅವ್ರು ಹೇಳ್ತಿದ್ರು, ನೀನ್ ಹೋಗ್ಲಿಕ್ಕೆ ಅಡ್ಡಿಲ್ಲ, ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಆದ್ರೂ ಮಧ್ಯದಲ್ಲಿ ಬಿಟ್ಟು ಬರಬಾರ್ದು ಮೇಳ. ನಮ್ಮ ಮನೆಯವ್ರು ಯಾರು, ಅವರು ಸಹ ಯಕ್ಷಗಾನ ಕಲಾವಿದ್ರೆ ಮೇಳಕ್ಕೆ ಹೋದವ್ರ. ನಮ್ಮ ಮನೇಲಿ ಯಾರು ಹಾಗೆ ಇದ್ ಮಾಡ್ಲಿಲ್ಲ, ಬಿಟ್ಟು ಬರ್ಲಿಲ್ಲ. ಆ ಹೆಸರು ತರಬಾರ್ದು ನೀನು ಅಂತ ಅದೊಂದು ತಲೆಯಲ್ಲಿ ಇಟ್ಕೊಂಡು ಗೋಳಿಗರಡಿ ಮೇಳದಲ್ಲಿ ಫಸ್ಟ್ ವರ್ಷ ನಮ್ದು. ಅಲ್ಲೇ ಫಸ್ಟ್ ಗೆ ನಿಮ್ಮ ಒಂದು ಚಂಡೆ ಮೂಲಕ ಸೌಂಡ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಯಕ್ಷಗಾನ ಜರ್ನಿ. ಆದ್ ಸುಮಾರು ನೀವು ಯಾವ ವಯಸ್ಸು ಇರ್ಬೋದು ನಿಮ್ಗೆ ಒಂದು ನೆನಪಿರ್ಬೋದಾ? ಸಾಧಾರಣ ಈಗಿಂದ 35 ವರ್ಷದ ಕೆಳಗೆ. ಅದು 35-36 ವರ್ಷದ ಹಿಂದಿಂದ ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತೀರಾ? ನಂತರದಲ್ಲಿ ಯಾವ ಮೇಳಗಳಿಗೆ ನಿಮ್ಮ? ನನ್ನ ತಂದೆಯವರು ಆ ಟೈಮ್ ನಲ್ಲಿ ಗುಂಡ್ಬಾಳದಲ್ಲಿ ಇದ್ರು. ನಾನು ಗೋಳಿಗರಡಿ ಮೇಳ ಸೇವೆ ಮುಗಿಸಿ. ಅವ್ರೇನು ಯಕ್ಷಗಾನ ಕಲಾವಿದರಾಗಿದ್ರ ಅಥವಾ ಯಾವ ರೀತಿ? ಚಂಡೆ ಬರ್ತು. ನಮ್ಮ ಮನೆಯಲ್ಲಿ ವೇಷಧಾರಿಗಳು ಯಾರು ಇಲ್ಲ, ಚಂಡೆ ಮಾಡ್ತಾರೆ. ನಮ್ದು ಸಾಧಾರಣ 30 ಜನರ ಕುಟುಂಬ ಆಗಿತ್ತು ಆವಾಗ. ಎಲ್ಲ ಡಿವೈಡ್ ಆಗಿದ್ದಾರೆ. ಎಲ್ಲರೂ ಯಕ್ಷಗಾನದಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಅಜ್ಜನಿಂದನು.
ಅವ್ರು ಗುಂಡ್ಬಳದಲ್ಲಿ ಕೆಲಸ ಮಾಡ್ತಿದ್ರು. ಅವಾಗ ಗುಂಡ್ಬಳ ಸೇವೆ ಆಗಿರ್ಲಿಲ್ಲ. ನಾನು ಒಂದ್ ದಿವಸ ಹೋದಾಗ ನನ್ನ ಅಪ್ಪನ ಬದ್ಲಿಗೆ ಅಂತ ಒಂದ್ ದಿವಸ ಗುಂಡ್ಬಳಗ್ ಹೋಗಿದ್ದೆ. ಆ ದಿವಸ ಚಿಟ್ಟಾಣಿ ಅವ್ರ ಸಟ್ಟಿಂದು ಒಂದು ಪ್ರಸಂಗಕ್ಕೆ ಅವ್ರು ಬಂದಿದ್ರು. ಆವತ್ತು ನನ್ಗೆ ಹೆದರಿಕೆ. ನನ್ನ ಅಪ್ಪ ಒಂದ್ ಬರ್ಲಿಲ್ಲ. ನನಗೆ ಅವ್ರು ಎಂತ ಗಣಿತ ಗೊತ್ತಿಲ್ಲ. ಚಿಟ್ಟಾಣಿ ಅಂತ ಮಹಾನ್ ಕಲಾವಿದರಿಗೆ ಬಾರಿಸ್ಬೇಕಾದ್ರೆ ಸ್ವಲ್ಪ ಅದು ಕಪ್ಪಕೆರೆ ಅವರು ಭಾಗವತರು. ಅವರು ಅವರಲ್ಲಿ ಕಲಿಯುವಂತದ್ದು ಬಹಳಷ್ಟು ಉಂಟು. ಬಹಳ ಒಳ್ಳೆ ಪ್ರಸಿದ್ಧ ನಮ್ಮ ಉತ್ತರ ಕನ್ನಡದಲ್ಲಿ ಒಳ್ಳೆ ಭಾಗವತರು. ರಗಳೆ ಅಂತದ್ದು ಇಲ್ಲ. ಆದ್ರೆ ನಮ್ಗೆ ಹೆದರಿಕೆ. ನಿಮ್ಗೆ ಸ್ವಲ್ಪ ನಾನು 2ನೇ ವರ್ಷ ಒಂದ್ ವರ್ಷ ಮೇಳಕ್ ಹೋಗ್ತೀನಿ ಇಲ್ಲ ಗೊತ್ತಿಲ್ಲ ಅಂತ. ಅದೇ ತಿರುಗಾಟ ಮುಂದುವರಿಸ್ತೇನೆ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೋಗಿದ್ದೇನೆ. ಬಾರ್ಸು ಸಂಘ ಸರ್ ಬಾರ್ಸದೆ ಅವರಿಗೆ ಚಿಟ್ಟಾಣಿಯವರಲ್ಲಿ ಮಾಡ್ತಾ ಇದ್ರು. ಅವ್ರ ಮಾಗದ ಕಪ್ಪಕೆರೆ ಅವ್ರ ಪದ್ಯ ಬಾರಿಸಿದ್ದೇನೆ. ಆಮೇಲೆ ನನ್ನ ಹತ್ರ ಕೇಳಿದ್ರು ಮೇಳಕ್ ಹೋಗ್ತಿದ್ದೆ ಅಂತೇಳಿ. ಇಲ್ಲ ಅಂದ್ರೆ ಬರೋ ವರ್ಷ ಬಚ್ಚಿಗಾರಿಗೆ ಬರ್ತೀಯ ಕೇಳಿದ್ರು. ಸೊ ನಿಮ್ಮ ಕಲೆನಲ್ಲಿ ಇಷ್ಟಪಡ್ತಾರ ಸಂದರ್ಭದಲ್ಲಿ? ಏನೋ ಅವರಿಗೆ ಸಾಧಾರಣ ಅಡ್ಡಿಲ್ಲ ಅನಿಸ್ತೋ ಏನೋ ಗೊತ್ತಿಲ್ಲ ಅಂತ ಕೇಳಿದ್ರು. ನಾನು ಆಯ್ತು ಸರ್ ಬರ್ತೇನೆ. ನಾನು ಮುಂದಿನ ತಿರುಗಾಟಕ್ಕೆಲ್ಲೂ ಮಾತಾಡಿರಲಿಲ್ಲ. ಸರಿ ಬರ್ತೇನೆ ಅಂದೆ. ಅವ್ರದ್ದೇ ಯಜಮಾನಿಕೆ ಇಲ್ಲ ಬಚ್ಚಿಗಾರ ಮೇಳ. ಅವರು ಶುಂಠಿ ಸತ್ಯನಾರಾಯಣ ಭಟ್ರು ಅಂತ ಹೇಳಿ ಬಚ್ಚಿಗಾರದವ್ರು ಒಬ್ರು. ಅವ್ರು ಸೇರ್ ಮಾಡದ್ ಮೇಳ ಆಗಿತ್ತು. ಒಳ್ಳೆ ತಿರುಗಾಟ. ಅಲ್ಲಿ ಎಷ್ಟು ವರ್ಷಗಳ ಕಾಲ ಇರ್ತೀರ? 4 ವರ್ಷ ಇದ್ದೆ. ಅದರಲ್ಲಿ 2 ವರ್ಷ ಇವ್ರದ್ದು ಯಜಮಾನಿಕೆ. ಬಹುಶಃ ಅದು 5 ವರ್ಷ ಬಚ್ಚಿಗಾರ ಮೇಳ ಟೆಂಟ್ ಮೇಳ ನಡೆದಿತ್ತೇನೋ. ಬಯಲಾಟ ನಡೆದಿಲ್ಲ. ಚಿಟ್ಟಾಣಿಯವರು ಮತ್ತೆ ಅವರು ಶುಂಠಿ ಸತ್ಯನಾರಾಯಣ ಭಟ್ರು ಅವರ ಯಜಮಾನಿಕೆಯಲ್ಲಿ ಮೇಳ ಎತ್ತಿದ್ದರು. 4 ವರ್ಷಗಳ ಕಾಲ ಸತತ ಅದೇ. ನಾನು 4 ವರ್ಷ ಹೋಗಿದ್ದೇನೆ. ಅದಕ್ಕಿಂತ ಹಿಂದೆ 1 ವರ್ಷ ಬಾಡ ಶುಕ್ರಪ್ಪ ನಾಯ್ಕರ್ ಅಂತ ಹೇಳಿದ್ರು. ನಾನು ಹೋದ ಜಾಗಕ್ಕೆ. ಹಾಗಾಗಿ ಒಳ್ಳೆ ತಿರುಗಾಟ. ಅದ್ರ ನಂತರ 2 ವರ್ಷ ಅವ್ರದ್ದಾಗಿತ್ತು. ಆಮೇಲೆ ಕಿಶನ್ ಹೆಗಡೆ ಅಂತ ಹೇಳಿ ಸಾಲಿಗ್ರಾಮ ಮೇಳದ ಯಜಮಾನ್ರು ಅದನ್ನ ತಗೊಂಡ್ರು ಮೇಳವನ್ನ. ಅವ್ರು 2 ವರ್ಷ ನಡೆಸಿದ್ರು. ಒಟ್ಟು 4 ವರ್ಷ ಬಚ್ಚಿಗಾರ ಮೇಳದಲ್ಲಿದ್ದೆ. ಒಳ್ಳೆ ತಿರುಗಾಟ ಮತ್ತು ಒಳ್ಳೊಳ್ಳೆ ಕಲಾವಿದರ ಇದಾಯ್ತು, ಪರಿಚಯ ಆಯ್ತು. ನೀವು ಅಲ್ಲಿ ಒಂಥರ ನಿಮ್ಗೆ ಅಲ್ಲಿ ಹಿಡ್ತಾ ಬಂತು, ನಿಮ್ಗೆ ಒಂದು ಮಾಡಬಹುದೇ ಅನ್ನೋ ಒಂದು ಕಾನ್ಫಿಡೆನ್ಸ್ ಒಂದು ಮೇಳಕ್ಕೆ ಹೋಗ್ಬೋದು ಅಂತ ಧೈರ್ಯ ಬಂತು. ಅಲ್ಲಿಂದ ಅವರು ಕಿಶನ್ ಹೆಗಡ್ರು ಅವ್ರದ್ದು ಸೌಕೂರ್ ಮೇಳ ಅಂತ ಒಂದು ಬಯಲಾಟ ಇತ್ತು. ಅದಕ್ಕೆ ತಗೊಂಡೋದ್ರು ಒಂದ್ 2-3 ಜನರಿಗೆ. ಅಲ್ಲೊಂದು 4 ವರ್ಷ ಬಯಲಾಟದ ಮೇಳದಲ್ಲಿ ಕೆಲಸ ಮಾಡಿದ್ರು. ಅಲ್ಲಿಂದ ಕೆಲವು ದಿವಸ ಸಾಲಿಗ್ರಾಮ ಮೇಳಕ್ಕೆ ಬರ್ತಿದ್ದೆ. ಅಂದ್ರೆ ಅಲ್ಲಿ ಸಾಲಿಗ್ರಾಮ ಮೇಳದಲ್ಲೂ ಜನರ ಏನೋ ಒಂದು ಕೊರತೆಯಿಂದ ಒಂದು 4 ದಿವಸ ಅಲ್ಲಿ 4 ದಿವಸ ಇಲ್ಲೇ ಅಂತ ಹೇಳಿ ಅಲ್ಲಿ ಡ್ಯೂಟಿ ಮಾಡಿದೆ ಸೌಕೂರ್ ಮೇಳದಿಂದನು. ಆಮೇಲಿಂದ ಮಾರಣಕಟ್ಟೆಯಲ್ಲಿ 11 ವರ್ಷ 11 ವರ್ಷ ಕೆಲಸ ಮಾಡಿದ್ದೇನೆ. ಆವಾಗ ಈ ಹಿರಿಮಕ್ಕಿ ಅವರು ಅಂತೇಳಿ ನಮ್ಮ ಉತ್ತರ ಕನ್ನಡದವರೊಂದು ಭಾಗವತರು, ಅಲ್ಲೂ ಸಹ ಒಳ್ಳೊಳ್ಳೆ ಕಲಾವಿದ್ರು. ಅಂದ್ರೆ ದಕ್ಷಿಣ ಕನ್ನಡದ ಹಿರಿಯ ಕಲಾವಿದ್ರು, ಒಳ್ಳೊಳ್ಳೆ ಹಿರಿಯ ನಾಯಕರು, ನೀಲಾವರ ಮಾಬಲ್ ಶೆಟ್ರು ಅಂತೆಲ್ಲ ಆಗಿನ ಕಾಲದಲ್ಲಿ ಒಳ್ಳೆ ಕಲಾವಿದ್ರು. ಅವರ ಒಟ್ಟಿಗೆಲ್ಲ ತಿರುಗಾಟ ಮಾಡಿದ್ರು. ಐರಬೇಲ ಆನಂದ್ ಶೆಟ್ರು ಒಳ್ಳೊಳ್ಳೆ ಕಲಾವಿದ್ರು ಇದ್ರು. ಅಲ್ಲಿ 2ನೇ ಸೆಟ್ಟಲ್ಲಿ ನಾನಿದ್ದೆ. ಆ ನಂತರ ಇದೇ ಪೆಡ್ರು ಮೇಳದ ಮುಖ್ಯ ಭಾಗವತರು ಈಗಿನ ರಾಘವೇಂದ್ರಾಚಾರ್ಯ ಅಂತೇಳಿ ಅವರು ಅಲ್ಲಿ ಸಂಗೀತಕ್ಕೆ ಅಂತೇಳಿ ಅವರು ಕೇಂದ್ರದಿಂದ ಕಲ್ತು ಬಂದು ಅಲ್ಲಿ ಸೇರಿದ್ರು. ಅವಾಗ ತಾನೇ ಬಂದಿರ್ತಾರ ಅವರು. ನಾನು ಹೋಗಿ 4 ವರ್ಷದ ಮೇಲೆ ಏನೋ ಬಂದ್ರು. ಆ ನಂತರ ಒಳ್ಳೆ ಹುಡುಗ, ಒಳ್ಳೆ ತಯಾರಾದ. ಈಗ ಒಳ್ಳೆ ಹೆಸರುವಾಸಿ ನಿಗರ್ವಿ ಆಗಿತ್ತು. ಆಗ್ಲಿಂದ ಈಗಲೂ ನನ್ನ ಮಟ್ಟಿಗೆ ನಿಗರ್ವಿನೇ, ಒಳ್ಳೆ ಹುಡುಗನೇ. ಆಸಕ್ತಿ ಬಹಳ ಇತ್ತು ಅವನಿಗೆ, ಕಲಿಬೇಕು ಅನ್ನೋ ಆಸಕ್ತಿ ಬಹಳ ಇತ್ತು. ಒಳ್ಳೆ ತಿರುಗಾಟ ಮಾಡಿದೆ ಅವಾಗ. ಅಲ್ಲಿಂದ ಹಾಲಾಡಿ 2 ವರ್ಷ. ಅದ್ರ ನಂತರ ಮತ್ತೆ ಮಾರಣಕಟ್ಟೆಗೆ ಬಂದೆ. ಅದ್ರ ನಂತರ ಸಾಲಿಗ್ರಾಮಕ್ಕೆ ಹೋದೆ. ಈ ಮಧ್ಯದಲ್ಲಿ 1 ವರ್ಷ 2 ವರ್ಷ ಬಿಟ್ಟದ್ದುಂಟು. ಮಕ್ಕಳು ಸಣ್ಣ ಇರುವಾಗ ಮಕ್ಕಳು ನೋಡ್ಕೊಳ್ಳೋರಿಂದ ಸ್ವಲ್ಪ ಗ್ಯಾಪ್ಗಳಿದೆ. ಮತ್ತೆ ಕೆಲವೊಂದು ಮೇಳದ ತೊಂದರೆಯಿಂದನೂ ಹೀಗೆ ಗ್ಯಾಪ್ ಬಿಟ್ಟದ್ದು ಉಂಟು.
ಹಾಗಾಗಿ ಅಲ್ಲಿ ನಂತರ ಈಗ ಮಂದರ್ತಿಗೆ ಹೋದೆ. ಪ್ರಸ್ತುತ ಮಂದರ್ತಿ ಮೇಳದಲ್ಲಿ ಇದ್ದೀರಾ? ಮೇಳದಲ್ಲಿ ಇರ್ದೆ. ಈ ವರ್ಷ ಮುಂದಿನ ತಿರುಗಾಟಕ್ಕೆ ಬರುದಿಲ್ಲ ಅಂತ ಹೇಳಿ ಹೇಳಿದ್ದೇನೆ. ಎಷ್ಟು ವರ್ಷ ಇದ್ರಿ ಮಂದರ್ತಿ ಮೇಳದಲ್ಲಿ? 5 ವರ್ಷ. 5 ವರ್ಷ ಮಂದರ್ತಿ ಮೇಳದಲ್ಲಿ ಇದ್ದೀರಾ. ಈಗ ಪ್ರಸ್ತುತ ಮಂದರ್ತಿ ಮೇಳದಲ್ಲಿ ಸದ್ಯ ಮಾಡ್ತಾ ಇದ್ರಿ? ಮಾಡ್ತಾ ಇದ್ದೇನೆ. ಸುಮಾರು ಒಂದು 30-35 ವರ್ಷ ಜರ್ನಿ ನಿಮ್ದು ಯಕ್ಷಗಾನ ಮೇಳದಲ್ಲಿ? 31 ವರ್ಷ ಯಕ್ಷಗಾನ ಜರ್ನಿ. ಶುರು ಮಾಡಿದ್ರೆ 35 ವರ್ಷದ ಹಿಂದೆ. 35 ವರ್ಷದ ಹಿಂದೆ ಒಂದು 3 ವರ್ಷ 4 ವರ್ಷ ಏನೇನು ನಾನು ಬಿಟ್ಟಿದ್ದೆ. ಅವರು ಹುಡುಗೋಡವ್ರು ತೀರ್ಕೊಂಡಾಗ ಇಲ್ಲಿ 3 ವರ್ಷ ನಾನು ಮೇಳ ಬಿಟ್ಕೊಂಡೇ ಇದ್ದೆ. ಹುಡುಗೋಡು ಚಂದ್ರಾಸ ನಾಯ್ಕರು ಅಂತೇಳಿ ಅವರು ಯಕ್ಷಗಾನದ ಪಾತ್ರಧಾರಿಯಾಗಿ ತೀರ್ಕೊಂಡ್ರು ಅಲ್ಲಿ ಸೌತ್ ಕೇಂದ್ರದಲ್ಲಿ. ಅವರು ಸಾಯಕ್ಕಿಂತ ಮೊದಲು 3 ವರ್ಷ ನಾನು ಮನೇಲೇ ಇದ್ದೆ. ಯಕ್ಷಗಾನ ಬೇಡ ಅವಾಗೆ ಬಿಟ್ಟಿದ್ದೆ, ಮನೇಲಿ ಇದ್ದೆ. ಅವ್ರದ್ದು ಸಾಧಾರಣ ಒಂದು 50 ಆಟ ಸಿಕ್ತಿತ್ತು. ಈ ಕಡೆಗೆ ಮತ್ತೆ ಅಂಕೋಲ ಗೋಕರ್ಣ ಈ ಸೈಡ್ಗೆ ಕೆಲವು ಆಟಗಳು ಸಿಕ್ತಿತ್ತು. ಒಳ್ಳೆ ತಿರುಗಾಟ ಮಾಡ್ತಿದ್ವಿ. ಅವರು ಮತ್ತೆ ತೀರ್ ಹೋದ್ಮೇಲೆ ಮತ್ತೆ ಇಲ್ಲಿ ಯಾವುದು ಇದು ಕಾಣ್ಲಿಲ್ಲ. ಇದೇ ನಮ್ಮ ಬೇಡ್ಕಣಿಯವ್ರ ಸೆಟ್ಟಿಗೂ ಬಹಳ ಆಟಕ್ಕೆ ಹೋಗಿದೆ. ಮಾರುತಿ ಯಕ್ಷಗಾನ. ಹೌದು. ಲಕ್ಷ್ಮಣ ನಾಯ್ಕರು ಮತ್ತೆ ಕೃಷ್ಣಾಜಿ ಅವ್ರ ಜೊತೆಗೆ ಯಕ್ಷಗಾನ ಮಾಡಿದ ಅನುಭವ ಇದೆ. ಇಲ್ಲಿ ಮತ್ತೆ ಲೋಕಲ್ ಯಾವ ಯಕ್ಷಗಾನ ಮಂಡ್ಯದಲ್ಲಿ ಕೆಲಸ ಮಾಡಿದಿರಾ? ಲೋಕಲ್ ಆ ಕಡೆಗೆ ಬೆಟ್ಟದ ಕೆಳಗೆ ಸುಮಾರು ಜಾಸ್ತಿ ಅವರು ಇದ್ರ ಯಕ್ಷಗಾನದ ಆಭರಣ ಎಲ್ಲ ಮಾಡ್ತಾರೆ. ಭಾಸ್ಕರ್ ಗೌಡ್ರು, ಲಕ್ಷ್ಮಣ್ ನಾಯ್ಕ ಚಿತ್ತಾರ್. ಮತ್ತಿಲ್ಲಿ ಮೂರೂರ್ ಸೈಡ್ಗೆ ಸರ್ವೇಶ್ವರ್ ಭಾಗವತರು ಅಂತೇಳಿ ಒಳ್ಳೆ ಭಾಗವತರು ಇದ್ರು. ಈಗಿನ ಹುಡುಗರ ಪೈಕಿಯಲ್ಲಿ ಒಳ್ಳೆ ಭಾಗವತರು. ಅವರೊಟ್ಟಿಗೆ ಒಂದು 2-3 ತಿರುಗಾಟ ಮಾಡಿ 2-3 ವರ್ಷ ಓಡಾಡಿ ಒಳ್ಳೆ ಭಾಗವತರು. ಮತ್ತೆ ಮೂರೂರ ರಮೇಶ್ ಭಂಡಾರಿ ಅಂತ ಅವರು ಹಾಸ್ಯಗಾರರು. ಅವರೊಟ್ಟಿಗೆ ಸಾಲಿಗ್ರಾಮ ಮೇಳದಲ್ಲಿ ಅವಾಗೆಲ್ಲ ಕಲೀಲಿಕ್ಕೆ ಏನೋ ತಪ್ಪಾದ್ರು ಹೇಳ್ತಿದ್ರು. ಹೇಳೋ ಶೈಲಿ ಸ್ವಲ್ಪ ಹೊರಟಾದ್ರೂ ಕಲೀಲಿಕ್ಕೆ ಅಂತ ಅವಕಾಶಗಳು ಸಿಗ್ತಾ ಇತ್ತು. ಹಾಗಾಗಿ ಒಳ್ಳೆ ವಾತಾವರಣ ಸಿಕ್ಕಿದೆ ನನಗೆ ಇದ್ ಮಾಡ್ಲಿಕ್ಕೆ. ವಯಸ್ಸಾಯ್ತು, ಈಗ ಮಕ್ಕಳು ಬೇಡ ಅಂತಿದ್ದಾರೆ, ಬರೋ ವರ್ಷ ಹೋಗುದು ಅಂತ ಈಗ ಸದ್ಯ ನೀವು ಅದರಿಂದ ಸ್ವಲ್ಪ ದೂರ ಇರ್ಬೇಕಂತೇಳಿ ಆಲೋಚನೆ ಮಾಡಿದೆ. ಸದ್ಯ ಇನ್ನು ಮತ್ತೆ ಮುಂದೆ ಇದೆ ಬೇಡ್ಕಣಿ ಸತ್ನಲ್ಲಿ ಹೇಳ್ತಾ ಇದ್ದಾರೆ ವರ್ಷ ಮತ್ತೆ ಇಲ್ಲಿ ಮನೇಲೆ ಇದ್ರೆ ನಮ್ ಸತ್ಯ ಬರ್ರಿ ಅಂತ. ಇಲ್ಲಿ ಯಕ್ಷಗಾನದಲ್ಲಿ ಹಲವಾರು ವರ್ಷಗಳ ಕಾಲ ಯಕ್ಷಗಾನ ಪಯಣ ನಡೆಸ್ತಿದ್ದೀರಾ. ನಿಮಗೆ ಹಲವಾರು ಯಕ್ಷಗಾನದಲ್ಲಿ ಸನ್ಮಾನಗಳು ಬಂದಿರುತ್ತೆ, ಪ್ರಶಸ್ತಿಗಳು ಬಂದಿರುತ್ತೆ. ಕೆಲವೊಂದು ನೆನಪಿರುವಂತದ್ದಿಷ್ಟು ವೀಕ್ಷಕರಿಗೆ ಹೇಳ್ಬೋದಾ? ಹೇಳ್ಬೋದು. ಅಂದ್ರೆ ನಾನು ಮಾಣಕಟ್ಟೆಯಲ್ಲಿ ಇದ್ದಾಗ ಕಲಾವಿದ್ರು ಎಲ್ಲ ಸೇರಿ ಒಂದು ಇದು ಮಾಡಿದ್ರು, ಸನ್ಮಾನ ಮಾಡಿದ್ರು. ಅದ್ರ ನಂತರ ಯಾಜ ಯಕ್ಷ ಮಿತ್ರ ಮಂಡಳಿ ಅಂತ ಅವರು ಅಕ್ಟೋಬರ್ದಲ್ಲಿ ಒಂದು ತಿಂಗಳು ತಿರುಗಾಟ ಮಾಡ್ತಿದ್ರು. ಅವಾಗ ನಾನು ನನ್ನ ತಮ್ಮ ಚಂಡ ಮದ್ವೆಗೆ ಹೋಗ್ತಿದ್ದೆ. ಆವಾಗ ಒಂದ ಎರಡೇನೋ ಸನ್ಮಾನಗಳಾದದ್ದು ಉಂಟು. ಹೀಗೆ ಕೆಲವು ಉಂಟು, ಕೆಲವು ಮತ್ತೆ ಅದನ್ನ ನಾನು ಬಯಸ್ತಿಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಅದಾಗೆ ಬಂದಿರುವಂತದ್ದು. ಕೆಲವು ಹೇಳ್ತಾರೆ ಯಕ್ಷಗಾನ ಏನಕ್ಕೆ ಪ್ರಯತ್ನ ಮಾಡಿದ್ರೆ ಏನಾದ್ರು ಇದಾಗ್ತದೆ ಅಂತ ಹೇಳಿ. ನಾನು ತಲೆ ಹಾಕ್ಲಿಲ್ಲ ಸರ್. ಕೇಳ್ಪಟ್ಟೆ ನೀವು ಯಕ್ಷಗಾನದ ಅಲ್ಲದೆ ನೀವು ಒಂದು ಪ್ರೀತಿ ಸಂದರ್ಭದಲ್ಲಿ ಗಣಪತಿನೂ ಮಾಡ್ತಿದ್ದೀನಿ, ಚಿಕ್ಕವರಿದ್ದನ ಗಣಪತಿ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ. ಗಣಪತಿಲಿ ನಿಮ್ಗೆ ಹೇಗೆ ಆಸಕ್ತಿ ಬಂತು, ಅದ್ರಲ್ಲಿ ಹೇಗೆ ಬಂತು ಅಂತ ಹೇಳ್ಬೋದಾ? ಆಸಕ್ತಿ ಅಂದ್ರೆ ಸರ್, ಅದು ನಮ್ಮ ಮನೆಯಲ್ಲಿ ಮೊದಲಿಂದ ಮಾಡ್ಕೊಂಡ್ ಬಂದೆ. ನಿಮ್ ತಂದೆ ಗಣಪತಿನೂ ಮಾಡ್ತಾ ಬಂದ? ಅಜ್ಜನಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಅಷ್ಟೇ ಹಿಂದಿನಿಂದ ಮಾಡ್ತಾ ಬಂದ. ಸರಿ, ಪಾರಂಪರ್ಯವಾಗಿ ಬರ್ತಾ ಸ್ವಲ್ಪ ಈಗ ಮಾಡಲ್ ಚೇಂಜ್ ಆಗ್ತಾ ಬಂದದ ಹಳಕ್ಕಿಂತ. ಈಗ ಬೇರೆ 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 ತರ ಏನ್ ಕ್ಯಾಲೆಂಡರ್ ಕೊಡ್ತಾರ ಆ ತರ ನಾವು ಮಾಡಿ ಕೊಡ್ತೇವೆ. ಅವ್ರಿಗೆ ಹೆಂಗ್ ಬೇಕಾಗ. ಹೌದು. ನಾನು ಇಲ್ಲಿ ಬಂದು ಉಳಿದ ಮೇಲೆ ಸಹ ನಾನು ಸದ್ಯ ಸಿದ್ದಾಪುರ ತೇರ್ಸಿರಿ ಗ್ರಾಮದಲ್ಲಿ ಇದ್ದೇನೆ. ಇದ್ರೂ ಸಹ ನಾನು ಮಳೆಗಾಲ ಈ ಮೇ ನಂತರ ಜೂನ್ದಲ್ಲಿ ನಾನು ಊರಿಗೆ ಹೋಗಿ ಗಣಪತಿ ಕೆಲಸ ಕರ್ಕಿ ಅಲ್ಲ ಅಲ್ಲೇನೆ ಜಾಸ್ತಿ ಮಾಡುವಂಥದ್ದು. ಅಲ್ಲಿ ಚೌತಿವರೆಗೂ ಅಲ್ಲೇ ಇರ್ತೇನೆ, ಗಣಪತಿ ಕೆಲಸ ಎಲ್ಲ ಮಾಡ್ತೇನೆ. ಹೊನ್ನಾವರ ಟೌನ್ ನಲ್ಲಿ ಇರೋ ಸಾರ್ವಜನಿಕ ಸಾಧಾರಣ ನಮ್ಮ ಮನೆಯಿಂದಾನೇ ಹೋಗುದು. ಅದರ ನಂತರ ಮೊದ್ಲು ಸೌದತ್ತಿವರೆಗೂ ಹೋಗ್ತಿತ್ತು ನಮ್ಮ ಸಾರ್ವಜನಿಕವಾಗಿ. ಅಂದ್ರೆ ಇಲ್ಲಿ ನಮ್ಮ ರಿಲೇಷನ್ ಒಬ್ರೇ ಅಲ್ಲಿ
ಹೋಟ್ಲ್ ಮಾಡ್ಕೊಂಡಿದ್ರು, ಅವರು ಇಲ್ಲಿಂದ ತಗೊಂಡೋಗಿ ಇದು ಮಾಡ್ತಿದ್ರು. ಸುಮಾರು ಎಷ್ಟು ಗಣಪತಿ ಮಾಡ್ತಿರೋ ಒಂದು ಅಂದಾಜು ಹೇಳ್ಬೋದು? ನಾವು ಫ್ಯಾಮಿಲಿ ಎಲ್ಲ ಒಟ್ಟು ಸೇರಿದ್ದಾಗ ಸಾಧಾರಣ ಒಂದು 180 ಗಣಪತಿ ಮಾಡ್ತಿದ್ವಿ. ಆಗಿನ ಮೊದ್ಲೆಲ್ಲ. ಈಗೆಲ್ಲ ಡಿವೈಡ್ ಆಗಿ ಅವರು ಒಬ್ಬೊಬ್ರು 40, ಮತ್ತೊಬ್ರು ಅಣ್ಣ 40, ಈಗೆಲ್ಲ ಸಪರೇಟ್ ಸಪರೇಟ್ ಆಗಿ ರೆಡಿ ಮಾಡ್ತಾರೆ. ನಾನು ನನ್ನ ತಮ್ಮ ಸೇರಿ ಈಗ 90 ಗಣಪತಿ ಸದ್ಯದಲ್ಲಿ ಮಾಡ್ತಾ ಇದ್ರು. ಅದ್ರಲ್ಲಿ ಸಾರ್ವಜನಿಕ ಒಂದು 30. ದೊಡ್ಡ ದೊಡ್ಡ ಗಣಪತಿ ಸಾಧಾರಣ ಒಂದು 5 ಫೂಟ್ ಇಂದ 5 ಫೂಟ್ ತನಕ ಗಣಪತಿ 5 ಫೂಟ್ ಅಷ್ಟು ದೊಡ್ಡ ಗಣಪತಿ ತಯಾರು ಮಾಡ್ತೀರಾ? ಹೌದು. ಸೊ ಇದನ್ನ ಒಂದು ಯಕ್ಷಗಾನ ಇಲ್ಲದ ಸಂದರ್ಭದಲ್ಲಿ ಮಳೆಗಾಲ ಟೈಮಲ್ಲಿ ಹೆಚ್ಚಿಗೆ ಇರುವುದರಿಂದ ನಂತರ ಜೂನ್ದಲ್ಲೇ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ವಲ್ಪ ಯಕ್ಷಗಾನಕ್ಕೂ ಸ್ವಲ್ಪ ಗಿಡ ಇರ್ತದೆ. ಆ ಸಂದರ್ಭದಲ್ಲಿ ಬೆಂಗಳೂರು, ಬಾಂಬೆ ಯಕ್ಷಗಾನದ ಮಳೆಗಾಲ ತಿರುಗಾಟ ಇರ್ತದೆ. ನಾವು ಹೋಗುದಿಲ್ಲ ಆಗಿತ್ತು, ನಮ್ಮ ಫ್ಯಾಮಿಲಿ ಸಾಧಾರಣ ಯಾರು ಹೋಗುದಿಲ್ಲ ಆಗಿತ್ತು ಮಳೆಗಾಲದಲ್ಲಿ. ನಮ್ಗೆ ಇದೊಂದು ವರ್ಷದ ಕೂಡು ಅಂತ ಹೇಳ್ತೇವಲ್ಲ, ಗಣಪತಿ ಹಾಗೆ. ಮತ್ತೆ ಆಳ ತಕೊಂಡ್ ಮಾಡುವಂತ ಕೆಲಸ ಅಲ್ಲ, ಹೌದು, ನೀವೇ ಮಾಡಬೇಕು, ಕಲೆ ಗೊತ್ತಿರ್ಬೇಕು. ಹಾಗಾಗಿ ಯಕ್ಷಗಾನ ಮಳೆಗಾಲ ಯಕ್ಷಗಾನಕ್ಕೆ ಎಲ್ಲೂ ಹೋಗ್ತಿರ್ಲಿಲ್ಲ, ಅದೇ ಕೆಲಸ ನಮ್ಗೆ ಹಗಲು ರಾತ್ರಿ ಅದೇ ಕೆಲಸ. ದುಡಿಮೆನೂ ಇರ್ತಿತ್ತು, ಈಗಲೂ ಉಂಟು. ಗಣಪತಿ ದಯೆಯಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದರಿಂದ ನಮಗೂ ಜೀವನದಲ್ಲಿ ಏನು ಒಳ್ಳೇದಾಗಿದೆ. ಹಾಗಾಗಿ ನೀವು ಹಲವಾರು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ. ನೀವು ಉತ್ತರ ಕನ್ನಡದಲ್ಲಿ ಯಕ್ಷಗಾನ ಮಾಡಿದ್ರೆ, ದಕ್ಷಿಣ ಕನ್ನಡದಲ್ಲೂ ಮಾಡಿದ್ದೀರಾ. ನಿಮ್ಗೆ ಹೇಗೆ ಇದೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿಗೂ ಹೇಗೆ ಇದೆ? ಅಲ್ಲಿ ಯುವಕರ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯುವಕರಿಗೆ ಒಂದು ಮೆಸೇಜ್ ಕೊಡಿದ್ದಾರೆ, ಏನ್ ಹೇಳ್ತೀರಾ? ಅಲ್ಲ, ನಮ್ಮ ಉತ್ತರ ಕನ್ನಡದಲ್ಲಿ ಒಳ್ಳೊಳ್ಳೆ ಯುವ ಕಲಾವಿದರು ಇದ್ದಾರೆ. ಈಗ ಕೊಂಡದಕುಳಿ ಯಾಜಕಾಂತರ ತಯಾರಾದವರು, ಕಾರ್ತಿಕ್ ಕಣ್ಣಿ, ಸುಮಾರು ಜನ ಇದ್ದಾರೆ, ಕಾರ್ತಿಕ್ ಚಿಟ್ಟಾಣಿ, ಬಹಳಷ್ಟು ಜನ ಒಳ್ಳೊಳ್ಳೆ ಹುಡುಗರಿದ್ದಾರೆ ತಯಾರಾಗೋರು. ಇನ್ನು ಯಕ್ಷಗಾನಕ್ಕೆ ಅವರು ಮಕ್ಕಳು ಬೆಳೆಯಬೇಕು. ಇಲ್ಲಿ ಯಕ್ಷಗಾನ ಕೇಂದ್ರಗಳು ಕಡಿಮೆ, ಇಡಗುಂಜಿಲಿ ಒಂದೇ ಭವಿಷ್ಯ ಹೆಚ್ಚಾಗಿ ಮನೆ ಅವ್ರದ್ದು. ಅಲ್ಲಿ ಸೌತ್ ಕೇಂದ್ರದಲ್ಲಿ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ. ಶಾಲಾ ದಿನಗಳ ಪಾಠದಲ್ಲೇ ಅದನ್ನ ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಹೌದು, ಅಲ್ಲೂ ಹೌದು, ಶಾಲೆಯಲ್ಲೂ ಸಹ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಆಟ ಮಾಡಿಸುವಲ್ಲಿವರೆಗೂ ಇದು ಮಾಡ್ತಾರೆ. ಮತ್ತೆ ಹರಕೆ ಮೇಳಗಳು ಅಲ್ಲಿ ಜಾಸ್ತಿ. ನಾವು ಕಲ್ತದಿಲ್ಲ ಆದ್ರೂ ನಮ್ಗೆ ಸಂಪಾದನೆ ಅಲ್ಲಿಂದಾನೆ. ಅಲ್ಲಿ ಹರಕೆ ಮೇಳಗಳು ಜಾಸ್ತಿ ನಡೆಯೋದಲ್ಲ, ಅಲ್ಲಿ ಯಾವ್ದೇ ರೀತಿ ಗ್ಯಾಪ್ ಇಲ್ಲ, ಕಂಟಿನ್ಯೂ ಯಕ್ಷಗಾನ ಮೇಳಗಳು ಪ್ರಸಂಗ ನಡೀತಾ ಇರ್ತದೆ. ಮತ್ತೆ ಕಲಾವಿದರಿಗೆ ಒಳ್ಳೆ ಗೌರವನೂ ಇದೆ. ನಾವು ಹೇಗೋ ಅವ್ರ ಹಾಗೆ ಇದೆ. ಅಲ್ಲಲ್ಲೂ ಒಳ್ಳೆ ಹೊಸ ಪ್ರಸಂಗಗಳು ಹೆಚ್ಚಾಗಿ ಟೆಂಟ್ ಮೇಳದಲ್ಲಿ ನಡೀತದೆ. ಒಳ್ಳೊಳ್ಳೆ ಪ್ರೇಕ್ಷಕರು ಅಡ್ಡಿಲ್ಲ. ಮತ್ತು ಹುಡುಗರು ಇನ್ನು ಮುಂದೆ ತಯಾರಾಗಬೇಕು. ಮತ್ತು ಪೌರಾಣಿಕ ಕಥೆಗಳನ್ನ ಹೆಚ್ಚು ಅಧ್ಯಯನ ಮಾಡಿ, ಈಗೆಲ್ಲ ಮೊಬೈಲ್ ನಲ್ಲಿ ಬೇಕಾದಾಗೆ ಎಲ್ಲ ಪ್ರಸಂಗಗಳ ಇದು ಸಿಗ್ತದೆ. ಯಾವ್ಯಾವ ಹಳೆ ಇವ್ರದ್ದು ಪೌರಾಣಿಕ ಕಥಾನಾಯಕರದ್ದು ಇದೆಲ್ಲ ಎಷ್ಟಿಗಿಷ್ಟ ಎಲ್ಲ ಅದನ್ನು ನೋಡಿ ಅಭ್ಯಾಸ ಮಾಡಿ ಕಲ್ತ್ರೆ ಯಕ್ಷಗಾನದಲ್ಲಿ ಒಳ್ಳೆ ಜೀವನ ನಡೆಸಬಹುದು. ನಮ್ಮ ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಒಂದು ಹೆಮ್ಮೆ ಕಲೆ ಅಲ್ವಾ? ಕಂಟಿನ್ಯೂ ಆಗಿ ರಾತ್ರಿ ಬೆಳತನಕ ಎಂತ ಡಾಕ್ಟರ್, ಎಂತ ಇಂಜಿನಿಯರ್ ಆದ್ರೂ ಕನ್ನಡದಲ್ಲೇ ಮಾತಾಡಿ, ಮತ್ತೆ ಭಾಷಾ ಜ್ಞಾನವೂ ಜಾಸ್ತಿ ಬೆಳೆಯುವಂಥದ್ದು. ಸಂಸ್ಕೃತ ಮತ್ತು ಕನ್ನಡ ಇದನ್ನೇ ಹೆಚ್ಚಾಗಿ ಬಳಸಿ ಆಡುವಂತ ಒಂದು ಕಲೆ ಇದು. ಹಾಗಾಗಿ ತಯಾರಾಗಿ ಹುಡುಗರು ಮುಂದೆ ಬರಬೇಕು. ಹವ್ಯಾಸವಾಗಿ ಆದ್ರೂ ಅಡ್ಡಿಲ್ಲ, ಕಲೆಯನ್ನು ಬೆಳೆಸಬೇಕು ಅಂತ ಬಂದು ಹೌದು ಶ್ರದ್ಧೆಯಿಂದ ಇದು ಮಾಡ್ಬೇಕು ಅಂತೇಳಿ ನನ್ನ ಕಳಕಳಿ. ಎಷ್ಟು ಬಿಸಿ ಇದ್ರೂ ಸಹಿತ ನಿಮ್ಮ ಯಕ್ಷಗಾನ ಪಯಣ ಇರ್ಬೋದು, ಆಮೇಲೆ ನೀವು ಯಕ್ಷಗಾನಕ್ಕೆ ಹೇಗ್ ಬಂದ್ರಿ, ಆಮೇಲೆ ಯಕ್ಷಗಾನದಲ್ಲಿ ಈಗಿನ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತೀರಾ, ಜೊತೆಗೆ ಗಣಪತಿನ ಹೇಗೆ ತಯಾರು ಮಾಡ್ತೀರಾ, ಗಣಪತಿಲಿರೋ ಇಂಟ್ರೆಸ್ಟ್ ಸಹಿತ ನೀವು ವೀಕ್ಷಕರಿಗೆ ತಿಳಿಸ್ಕೊಟ್ಟಕ್ಕೆ ನಾನು ನಿಮ್ಗೆ ಧನ್ಯವಾದ ಅನಿಸ್ತೇನೆ. ನಮಸ್ಕಾರ. ನನ್ನನ್ನ ಇಂಟರ್ವ್ಯೂ ಮಾಡಿ ಯಕ್ಷಗಾನದಲ್ಲಿ ನನಗೆ ತಿಳಿದದ್ದನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಲೆನಾಡು ಮೀಡಿಯಾ ಅವರಿಗೆ ನನ್ನ ಧನ್ಯವಾದಗಳು.